ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಡೆಕ್ಸೋರೆಂಜ್ ಸಿರಪ್ ಅನ್ನುವಂಥ ಒಂದು ಮೆಡಿಸಿನ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಡೆಕ್ಸೋರೆಂಜ್ ಸಿರಪ್ ಬಂದುಬಿಟ್ಟು ಇದನ್ನು ಹೆಮಾಟೋನಿಕ್ ಸಿರಪ್ ಅಂತ ಕರೀತಾರೆ. ಇದನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪನಿ ಬಂದುಬಿಟ್ಟು ಫ್ರ್ಯಾಂಕೋ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಈ ಒಂದು ಡೆಕ್ಸೋರೆಂಜ್ ಸಿರಪ್ಪನ್ನು ತಯಾರು ಮಾಡ್ತು. ಮತ್ತು ಇದರ ಒಂದು ಪ್ಯಾಕೇಜಿಂಗನ್ನು ನೋಡೋದಾದ್ರೆ ನಾವು ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ 200 ml ಸಿಗುತ್ತೆ. MRP ಅಂತಂದ್ರೆ ₹182 ಆಗುತ್ತೆ. ಈ ಒಂದು ಸಿರಪ್ಪನ್ನು ಮತ್ತು ಇದರಲ್ಲಿರುವಂಥ ಒಂದು ಕಂಟೆಂಟನ್ನು ನಾವು ನೋಡೋದಾದ್ರೆ ಕಂಟೆಂಟ್ ಬಂದುಬಿಟ್ಟು ಸ್ನೇಹಿತರೆ, ಇದರಲ್ಲಿ ನಿಮಗೆ 3 ರೀತಿಯಲ್ಲಿ ಕಂಟೆಂಟ್ ಸಿಗ್ತಾವೆ. ನಿಮಗೆ ಕಂಟೆಂಟ್ ನಾವು ಹೇಳೋದಾದರೆ ಒಂದೇದು ಬಂದುಬಿಟ್ಟು ನಿಮ್ಗೆ ಫೆರಿಕ್ ಅಮೋನಿಯಮ್ ಸಿಟ್ರೇಟ್ ಇರುತ್ತೆ. ಅದು ನಿಮ್ಗೆ 160 mg ಇರುತ್ತೆ. ಅಂದರೆ ಈಚ್ 15 ml ಅಂತಂದ್ರೆ 15 ml ಅಂದರೆ ಒಂದು ಚಮಚ ನೀವು ತೆಗೆದುಕೊಂಡಾಗ ಇಷ್ಟು mg ನಿಮಗೆ ಕ್ಯಾಲ್ಕುಲೇಟ್ ಅಂದರೆ ಸಿಗುತ್ತೆ. ಮತ್ತು ಸೈನೋಕೋಬಾಲಾಮಿನ್ ನಮಗೆ 7.5 mcg ಇರುತ್ತೆ. ಫೋಲಿಕ್ ಆ್ಯಸಿಡ್ ಬಂದುಬಿಟ್ಟು 0.5 mg ಇರುತ್ತೆ. ಆಲ್ಕೋಹಾಲ್ ಬಂದುಬಿಟ್ಟು 95% ಅಂದರೆ 0.87 ml. ಇದರಲ್ಲಿ ನಿಮಗೆ ಒಂದು ಕೆಮಿಕಲ್ ಕಾಂಪೋಸಿಷನ್ ಕಂಟೆಂಟ್ ಆಗಿರುತ್ತೆ. ಮತ್ತು ಈ ಒಂದು ಸಿರಪ್ಪನ್ನು ಯಾವುದಕ್ಕೆಲ್ಲ ನೀವು ಯೂಸ್ ಮಾಡ್ತಾರೆ ಮತ್ತು ಬೆನಿಫಿಟ್ಸ್ ಏನು ಅಂತ ನಾವು ನೋಡೋದಾದ್ರೆ ಬೆನಿಫಿಟ್ಸ್ ಬಂದುಬಿಟ್ಟು ಏನಾಗುತ್ತೆ ಅಂತಂದರೆ ಈ ಒಂದು ಸಿರಪ್ ಯಾವುದಕ್ಕೆಲ್ಲ ಬರೀತಾರೆ ಅಂತಂದರೆ ಒಂದು HB ಲೆವೆಲ್ ಕಡಿಮೆ ಅಂದರೆ HB ಲೆವೆಲ್ ಕಡಿಮೆ ಆದಾಗ ಅಂದರೆ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇದ್ದಾಗ ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಳೋಕ್ಕೆ ಹೇಳ್ತಾರೆ. ಆ ಒಂದು ಹಿಮೋಗ್ಲೋಬಿನ್ ಲೆವೆಲ್ ಹೆಚ್ಚಿಗೆ ಮಾಡ್ತದೆ. ಇದು ಹಿಮೋಗ್ಲೋಬಿನ್ ಬಂದುಬಿಟ್ಟು ಸ್ನೇಹಿತರೆ ಇವು RBCಯಲ್ಲಿ ಇದೊಂದು ಪ್ರೋಟೀನ್ ಆಗಿ ಇರುತ್ತೆ. ಈ ಒಂದು ಪ್ರೋಟೀನ್ ಈ ಒಂದು RBCಯಲ್ಲಿ ಇರುತ್ತೆ. ಇದು ಏನು ಎದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಹಿಮೋಗ್ಲೋಬಿನ್ ಆ ಒಂದು ನಮ್ಮ ದೇಹದಲ್ಲಿ ಇರುವಂಥ ಬ್ಲಡ್ ಏನಾಗುತ್ತೆ ಕೆಂಪು ಬಣ್ಣ ಇರಲಿಕ್ಕೆ ಇದು ಕಾರಣ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಆಕ್ಸಿಜನ್ ಏನು ಮಾಡುತ್ತೆ ಕ್ಯಾರಿ ಮಾಡುತ್ತೆ ಹಿಮೋಗ್ಲೋಬಿನ್. ಮತ್ತು ಇದಕ್ಕೆಲ್ಲ ಮತ್ತು ಯೂಸ್ ಮಾಡ್ತಾರೆ ಅಂತಂದರೆ ಎನಿಮಿಯಾ ಆದಾಗ ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಎನಿಮಿಯಾ ಅಂತಂದರೆ ರಕ್ತಹೀನತೆ ಅಂತಾರೆ ಕನ್ನಡದಲ್ಲಿ. ಈ ಒಂದು ಏನು ಮಾಡುತ್ತಂದ್ರೆ ಈ ಒಂದು ಎನಿಮಿಯಾದ ಏನಾಗುತ್ತೆ ಅಂತಂದ್ರೆ ಅದೊಂದು ಕಂಡೀಷನ್. ಅದು RBC ಏನು ಮಾಡ್ತಾ RBC ಕಡಿಮೆ ಇರುತ್ತೆ. ಅವಾಗ ಆ ಒಂದು ಎನಿಮಿಯಾ ಆದಾಗ ಏನಾಗುತ್ತೆ RBCಗಳು ಕಡಿಮೆ ಆಗ್ತಾವೆ. ಈ ಕಡಿಮೆ ಆದಾಗ ಏನಾಗುತ್ತೆ ಇದರಲ್ಲಿರುವಂಥ ಒಂದು ಸಿರಪ್ ಕಂಟೆಂಟ್ ಏನಿದೆ ಅಲ್ಲ, ವಿಟಮಿನ್ B12 ಇರುತ್ತಲ್ಲ, ಸೈನೋಕೋಬಾಲಾಮಿನ್, ಫೋಲಿಕ್ ಆ್ಯಸಿಡ್ ಇರುತ್ತಲ್ಲ, ಈ ಒಂದು RBC ಏನು ಮಾಡುತ್ತೆ ಒಂದು ಪ್ರೊಡಕ್ಷನ್ ಆಗಲಿಕ್ಕೆ ಈ ಒಂದು ಸಿರಪ್ ಹೆಲ್ಪ್ ಮಾಡುತ್ತೆ ಮತ್ತು ಎನಿಮಿಯಾನ ಪ್ರಿವೆಂಟ್ ಮಾಡುತ್ತೆ. ಮತ್ತು ಯಾವುದಕ್ಕೆಲ್ಲ ಈ ಒಂದು ಸಿರಪ್ಪನ್ನು ಯೂಸ್ ಮಾಡ್ತಾರೆ ಅಂತಂದರೆ ಈಗ ಆಪ್ರೇಷನ್ ಮಾಡೋ ಮುಂದೆ ಬ್ಲಡ್ ಲಾಸ್ ಆಗಿರ್ತದೆ, ಅವಾಗ ಸಹ ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಇಲ್ಲ ಅಂತಂದರೆ ಈ ಮಹಿಳೆಯರಲ್ಲಿ ಪ್ರೆಗ್ನೆನ್ಸಿ ಪೀರಿಯಡ್ ಟೈಮಲ್ಲಿ ಏನಾಗುತ್ತೆ ಬ್ಲಡ್ ಹೋಗ್ತಾ ಇರುತ್ತೆ. ಅದು ಸೊ ಅವಾಗ ವೀಕ್ನೆಸ್ ಆದಾಗ ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಹಾಗಾದರೆ ಈ ಒಂದು ಸಿರಪ್ಪನ್ನು ನಿಮಗೆ ಯಾವ ರೀತಿ ತೆಗೆದುಕೊಳ್ಳಿಕ್ಕೆ ಇದರ ಡೋಸೇಜನ್ನು ನೋಡೋದಾದ್ರೆ ಅದನ್ನೇನು ಮಾಡ್ತಾರೆ ಅಂತಂದರೆ ಆ ಒಂದು ರಿಪೋರ್ಟನ್ನು ಅಥವಾ ನೀವೊಂದು ಕಂಡೀಷನ್ ವೇಟ್ ಮತ್ತು ಈ ಒಂದು ಎಕ್ಸಾಮಿನೇಷನ್ ಮಾಡಿ ಅದರ ಮೇಲೆ ಈ ಒಂದು ಡಿಪೆಂಡ್ ಆಗುತ್ತೆ. ಇನ್ ಜನರಲ್ ಆಗಿ ಹೇಳೋದಾದ್ರೆ ಏನು ಮಾಡ್ತಾರೆ ಡೋಸೇಜ್ ಬಂದುಬಿಟ್ಟು ನಿಮಗೆ ಅಡಲ್ಟ್ ಆತಂತಂದ್ರೆ ಏನಾಗುತ್ತೆ ಅಂದರೆ 15 ml ನಿಮಗೆ ಬೆಳಗ್ಗೆ ರಾತ್ರಿ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಇಲ್ಲ 5 ml ಬೆಳಗ್ಗೆ ರಾತ್ರಿ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ ಊಟ ಆದಮೇಲೆ. ಅದು ಯಾವುದಾದ್ರು ಒಂದು ಟೈಮ್ ಹೇಳ್ತಾರೆ. ಒಟ್ಟು ಒಂದು ನಿಮಗೆ ಆ ಒಂದು ಕಂಡೀಷನ್ ಮೇಲೆ ನಿಮಗೆ ಎಷ್ಟು ದಿನ ತೆಗೆದುಕೊಳ್ಳಬೇಕು ಡಾಕ್ಟ್ರನ್ನ ನೀವು ರೆಫರೆನ್ಸ್ ತೊಗೊಂಡು ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಸೈಡ್ ಎಫೆಕ್ಟನ್ನು ನೋಡಿದ್ರೆ ಈ ಒಂದು ಸಿರಪ್ಪನ್ನು ನೀವು ತೆಗೆದುಕೊಂಡಾಗೆಲ್ಲ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ಗಳು ಆಗ್ತವೆ. ಇವು ಸೈಡ್ ಎಫೆಕ್ಟ್ಗಳು ಎಲ್ಲರಿಗೂ ಆಗಲ್ಲ, ಕೆಲವೊಬ್ಬರಿಗೆ ಅಂತಂದ್ರೆ ಆಗ್ತಿರ್ತಾವೆ ಸೈಡ್ ಎಫೆಕ್ಟ್ಗಳು. ವಾಂತಿ ಬಂದಂಗೆ ಆಗೋದು ಮತ್ತು ವಾಂತಿ ಬರೋದು, ಸಂಡಾಸ ಹತ್ತೋದು ಮತ್ತು ಸಂಡಾಸ ಬರದೆ ಹಂಗೆ ಕಾನ್ಸ್ಟಿಪೇಷನ್ ಆಗೋದು, ಈ ರೀತಿಯಾಗಿ ಇದರ ಒಂದು ಸೈಡ್ ಎಫೆಕ್ಟು ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಳೋದ್ರಿಂದ ಆಗ್ತಾವೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.